ಓಂ, ನಾನು ಸೋಮನಾಥ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು, ಆಫ್ಕೋರ್ಸ್ ಕಾನೂನಿನ ವಿಷಯವನ್ನೇ ಚರ್ಚಿಸೋಣ. ಇದು ನಮ್ಮ ಕಾನೂನಿನ ಪ್ರಾಕ್ಟೀಸ್ನಲ್ಲಿ ಬಂದಂತಹ ಒಂದು ವಿಷಯ. ಅದೇನೆಂದರೆ, ನೌಕರಿ ಮಾಡುವಾಗ ನೋಟಿಸ್ ಬಂದರೆ ಹೆದರಬೇಡಿ, ಕಾನೂನು ಸಲಹೆ ಪಡೆಯಿರಿ. ನೌಕರಸ್ಥರು ನೌಕರಿ ಮಾಡುವಾಗ ಅತಿಯಾಗಿ ಹೆದರುವ ವಿಷಯಗಳ ಪೈಕಿ ಈ ನೋಟಿಸು ಒಂದು. ಇದಕ್ಕೆ ನೌಕರಸ್ಥರು ಹೆದರ್ತಾರೆ, ಅವ್ರಿಗೆ ದಿಗಿಲು ಬಡ್ದಂಗೆ ಆಗ್ತದೆ. ಇದೇ ಥರ ಒಂದು ಘಟನೆ ನಮ್ಮ ಪ್ರಾಕ್ಟೀಸ್ನೊಳಗೆ ಆಯ್ತು. ಒಬ್ಬರು ಪ್ರೊಫೆಸರು ಸುಮಾರು ಒಂದು 16-17 ವರ್ಷದ ಹಿಂದೆ ಇದ್ದಂಗೆ ರಾತ್ರಿ 8:30ಯಿಂದ 9 ನಮ್ಮ ಆಫೀಸಿಗೆ ಬಂದರು. ಏನು ಮಾಡಬೇಕು ತೋಚದೆ ಇರುವಂತಹ ಸ್ಥಿತಿ ಒಳಗೆ ಬಂದಿದ್ದರು. ವ್ಯಕ್ತಿನ ನೋಡಿದರೆ ಗೊತ್ತಾಗ್ತದೆ, ವಿಚಾರ ಶೂನ್ಯ ಸ್ಥಿತಿ, ದಿಗ್ಭ್ರಮೆಗೆ ಒಳಗಾಗಿದ್ರು, ದಿಗಿಲು ಬಡ್ದಂಗೆ ಇದ್ರು ಅನ್ನುವಂತಹ ಸ್ಥಿತಿ. ಒಮ್ಮೆಲೆ ಬಂದು ನಿಮ್ಮ ಜೊತೆ ಚರ್ಚಿಸೋದಾಗ ಅಂತ ಹೇಳಿದರು. ಆಯಿತು, ಹೇಳ್ರಿ ವಿಷಯ ಏನು ಅಂತ ಕೇಳಿದೆ. ಇವತ್ತು ನಾನು ಗದಗಿಗೆ ಹೋಗಿದ್ದೆ ಎಕ್ಸಾಮಿನೇಷನ್ ಡ್ಯೂಟಿ ಮೇಲೆ. ನನಗೆ ಸ್ಕ್ವಾಡ್ ಡ್ಯೂಟಿ ಕೊಟ್ಟಿದ್ರು. ಕಾಲೇಜ್ನೊಳಗೆ ಎಕ್ಸಾಮಿನೇಷನ್ ಶುರು ಆದಮೇಲೆ ನಾವು ಸ್ಕ್ವಾಡ್ನವ್ರು ಹೋದ್ವಿ. ಅಲ್ಲಿ ಕೆಲವು ರೂಮ್ನೊಳಗೆ ಕಾಪಿಂಗ್ ನಡೀತಾ ಇತ್ತು. ಅದು ಕಂಪ್ಲೇಂಟ್ ಆಯಿತು. ಕಂಪ್ಲೇಂಟ್ ಆದ ತಕ್ಷಣ ನಮಗೆ ಸ್ಕ್ವಾಡ್ನವ್ರಿಗೆ ನೋಟಿಸ್ ಇಶ್ಯೂ ಆಯಿತು. ನಾವು ಏನು ತಪ್ಪು ಮಾಡೇವ ಅನ್ನೋದ್ರ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಕಾಪಿಂಗ್ಗೆ ಸಪೋರ್ಟ್ ಮಾಡಿಲ್ಲ, ಆದರೂ ನಮ್ಗೆ ನೋಟಿಸ್ ಯಾಕೆ ಇಶ್ಯೂ ಮಾಡಿದರು ಅನ್ನೋದು ತಿಳಿಯೋಲ್ದು. ಈಗ ನಮ್ಮ ಹಿತೈಷಿಗಳು ಒಬ್ಬೊಬ್ಬರು ಒಂದೊಂದು ಮನೆ ಮಾತಾಡ್ಲಿಕ್ಕತ್ತಾರ. ನಮಗೆ ಹೆಂಗೆ ಮುಂದುವರಿಬೇಕು ಅನ್ನೋದು ತಿಳಿಯೋಲ್ದಾಗಿ ನಿಮ್ಮದು ನೆನಪಾತು. ಬಂದೆ, ಸೀದಾ ಅಲ್ಲಿಂದ ಇಲ್ಲೇ ಬಂದೇನಿ ಅಂತ ಹೇಳಿದರು. ಅವಾಗ ನಾವು ಕಾನೂನು ಪ್ರಕಾರ ವಿಚಾರ ಮಾಡೋರು. ನಾ ಕೇಳಿದೆ ಅವ್ರಿಗೆ, ನಿಮ್ಗೆ ಸ್ಕ್ವಾಡ್ಗೆ ನೇಮಿಸಿದಾಗ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರ್ತಾರ, ಆ ಲೆಟರ್ ಏನಾದರೂ ಐತಾ ನಿಮ್ಮ ಕಡೆ ಅಂತ ಕೇಳಿದೆ. ಲೆಟರ್ ಕೊಟ್ಟರು, ಇತ್ತು ಅವ್ರ ಕಡೆ. ಆಮೇಲೆ ಇದಕ್ಕೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರ್ತಾವೆ. ಅಂದ್ರೆ ನಿಮ್ಮ ಡ್ಯೂಟಿ ಏನು, ನಿಮ್ಮ ಜವಾಬ್ದಾರಿಗಳೇನು ಅನ್ನೋದ್ರ ಬಗ್ಗೆ ಒಂದು ಅನೆಕ್ಸರ್ ಇರ್ತದೆ ಇದಕ್ಕೆ, ಅದು ಐತನ ಅದು ಕೊಟ್ಟರು. ಅಪಾಯಿಂಟ್ಮೆಂಟ್ ಲೆಟ್ರ್ ಓದಿದೆ, ಅನೆಕ್ಸರ್ ಓದಿದೆ, ಇವ್ರ ಡ್ಯೂಟಿ ಏನು ಅನ್ನೋದು ಗೊತ್ತಾಯ್ತು. ಅವ್ರಿಗೆ ಹೇಳಿದೆ, ನೀವು ಹೆದರುವಂಥದ್ದು ಏನೂ ಇಲ್ಲ, ನಾನು ನಿಮ್ಗೊಂದು ಲೆಟರ್ ಡ್ರಾಫ್ಟ್ ಮಾಡಿಕೊಡ್ತೀನಿ. ಆ ಲೆಟರ್ದು ಒಂದು ಕಾಪಿ ನಿಮ್ಮ ಕಡೆ ಇಟ್ಕೊಳ್ರಿ, ಒರಿಜಿನಲ್ ಕಾಪಿ ಯೂನಿವರ್ಸಿಟಿಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳಿಸ್ರಿ, ನಿಶ್ಚಿಂತಾಗಿದ್ಬಿಡ್ರಿ. ನಿಮ್ಮ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವ್ರಿಗೆ ಅಂತ ಹೇಳಿದೆ. ಇಷ್ಟಾದ್ರೆ ಇದ್ರೆ ಇನ್ನು ನಾ ಹೆದರು ಬಿಟ್ಟಿದ್ದಲ್ರಿ. ನಾ ಲಕ್ಷಗಟ್ಟಲೆ ಖರ್ಚು ಮಾಡೋಕ್ಕೆ ತಯಾರಾಗ್ಬಿಟ್ಟಿದ್ದೆ. ಏನೂ ಇಲ್ಲ, ನೀವು ಖರ್ಚು ಮಾಡೋದು ಬರೀ 5-10 ರೂಪಾಯಿ ಅಂತ ಹೇಳಿದೆ. ಅವ್ರಿಗೆ ನಿರಾಳಾತು. ಚಹಾ ಕುಡಿಯಿರಿ ಅಂತಂದರು. ಚಹಾ ಕರೆಸಿದೆ. ಚಹಾ ಕುಡಿದು ಡ್ರಾಫ್ಟ್ ತೊಗೊಂಡು, ನಾ ಡ್ರಾಫ್ಟ್ ಮಾಡಿಕೊಟ್ಟೆ. ಡ್ರಾಫ್ಟ್ ತೊಗೊಂಡು ಹೋದರು. ಮರನೇ ದಿನ ಟೈಪ್ ಮಾಡಿಸಿ ನೀಟಾಗಿ ರಿಜಿಸ್ಟರ್ಡ್ ಪೋಸ್ಟ್ ಮಾಡಿದರು. ಒಂದು 2-3 ದಿನದ ಮೇಲೆ ಅವ್ರಿಗೆ ಅಲ್ಲಿಂದ ಒಂದು ಫೋನ್ ಬಂತಂತ, ನಿಮ್ಗೆ ಲೆಟರ್ ಬಂದು ಮುಟ್ತು, ಏನು ಕಾನೂನು ಸಲಹೆ ತೊಗೊಂಡಿದ್ರೇನು ಅಂತ ಕೇಳಿದ್ರಂತ. ಹೌದು ಅಂತ ಹೇಳಿದ್ರಂತ. ಭಾಳ ಚಲೋ ಮಾಡಿದ್ರಿ ನೀವು ಅಂತ ಹೇಳಿದ್ರಂತ. ಈ ಥರ ಅತ್ಯಂತ ಸರಳವಾಗಿ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಹಿಂಗೆ ಪರಿಸ್ಥಿತಿಗಳು, ಕಾನೂನಾತ್ಮಕ ವಿಷಯಗಳು, ಕಾನೂನಿಗೆ ಸಂಬಂಧಪಟ್ಟವುಗಳು ಇದ್ದಾಗ ಒಮ್ಮೆಲೆ ಹೆದರೋದಕ್ಕಿಂತ ಕಾನೂನು ಸಲಹೆ ಪಡೆದ್ರೆ ಬಹಳಷ್ಟು ವಿಷಯಗಳು ಅತ್ಯಂತ ಸರಳವಾಗಿ ಪರಿಹಾರ ಆಗ್ತಾವು ಅನ್ನೋದು ನಮ್ಮ ಪ್ರಾಕ್ಟೀಸ್ನೊಳಗೆ ಕಂಡು ಬಂದಂಥ ವಿಷಯ. ಆದ್ದರಿಂದ ತಮಗೆಲ್ಲರಿಗೂ ಈ ಕಥೆನ ಹೇಳಿ ನಾನು ಇಷ್ಟ ಹೇಳಿಕ್ಕೆ ಇಚ್ಛಪಡ್ತೇನೆ. ಕಾನೂನಿನ ಸಲಹೆ ಪಡೀರಿ, ಅವಶ್ಯಕತೆ ಇದ್ದಾಗ ಹಿಂಜರಿಬೇಡ್ರಿ. ಯಾಕಂದ್ರೆ ಕಾನೂನು ಇಂಥ ವಿಷಯ ಐತಲ್ಲ, ನೀವು ಅದನ್ನು ಬಿಟ್ರೂ ಅದು ನಿಮ್ಮನ್ನು ಬಿಡೋದಿಲ್ಲ. ಉಳಿದ ಎಲ್ಲ ವಿಷಯ ನೀವು ಬಿಟ್ಟರೆ
ಬಿಟ್ಟು ಹೋಗ್ಬಿಡ್ತಾವೆ. ಉದಾಹರಣೆ ಗಣಿತ, ನೀವು ಬಿಟ್ಬಿಡ್ರಿ, ಅದು ನಿಮ್ಮನ್ನು ಬೆನ್ನು ಹತ್ತೋದಿಲ್ಲ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಬಯಾಲಜಿ, ಸಮಾಜಶಾಸ್ತ್ರ, ಈ ಎಲ್ಲ ವಿಷಯಗಳು, ಯಾವುದೇ ವಿಷಯ ಇರಲಿ, ನೀವು ಅದನ್ನು ಬಿಟ್ಟುಬಿಟ್ರೆ ಅದು ನಿಮ್ಮನ್ನು ಬೆನ್ನು ಹತ್ತೋದಿಲ್ಲ. ಆದ್ರೆ ಕಾನೂನು ಹಂಗಲ್ಲ. ನೀವು ಅದನ್ನು ಬಿಟ್ರೂ ಅದು ನಿಮ್ಮನ್ನು ಬೆನ್ನು ಹತ್ತೋದು ಬಿಡೋದಿಲ್ಲ. ಇದು ನನಗೆ ಗುರ್ತಿದ್ದಿದ್ದಿಲ್ರಿ ಅಂತ ಹೇಳಿದ್ರು ಅದು ನಿಮ್ಮನ್ನು ಬಿಡೋದಿಲ್ಲ. ಯಾಕಂದ್ರೆ ಅದಕ್ಕೂ ಒಂದು ಕಾನೂನು ಮಾಡಿ ಇಟ್ಬಿಟ್ಟಾರ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ನಿಮಗೆ ಕಾನೂನು ಗೊತ್ತಿಲ್ಲ ಅಂತಂತ ಹೇಳೋದು ನಿಮ್ಮನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಕಾನೂನಿನ ವಿಷಯದೊಳಗೆ ಅಜಾಗರೂಕತೆ ಬೇಡ. ಅವಶ್ಯಕತೆ ಇದ್ದಾಗ ಸಲಹೆ ಪಡೆಯಿರಿ ಅಂತ ಹೇಳ್ತಾ ನಮಗೆಲ್ಲ ಒಳ್ಳೆಯದಾಗಲಿ. ಓ